ನಾನೇ ನನ್ನ ಕಣ್ಣಾರೆ ನೋಡ್ದೆ. ನಮ್ಮ ಅಳಿ ಅಂದ್ರೇನೋ ಒಳ್ಳೆಯವರು, ಆದ್ರೆ ಅವಳೆ ಸರಿ ಇಲ್ಲ. ಏನೇ ಆಗ್ಲಿ ಇವತ್ತು ನಮ್ಮ ಯಜಮಾನ್ರಿಗೆ ತಿಂಡಿ ಕೊಡೋದ್ರ ಜೊತೆ ಈ ವಿಷಯನೂ ಹೇಳ್ಬಿಡೋಣ ಆಯ್ತಾ? ಕೈ ತಗೊಂಡ್ ಬರ್ತೀವಿ ಇರು. ಮುತ್ತಣ್ಣ, ಇಲ್ಲಿದ್ದಿದ್ದು ಇಡ್ಲಿ ಪಾತ್ರೆ. ಇಡ್ಲಿ ಪಾತ್ರೆನಾ? ಅಲ್ಲ, ತಿಂಡಿಗೆ ನೀನು ಇವತ್ತು ಉಪ್ಪಿಟ್ಟು ಮಾಡ್ತಾ ಇದೀನಿ ಅಂತ ಹೇಳ್ದೆ. ಏ ಮುತ್ತಣ್ಣ, ಏನಾಗಿದೆ ಹೇಳು ನಿನ್ಗೆ? ನಾನು ಉಪ್ಪಿಟ್ಟು ಅಂತ ಎಲ್ಲ ಹೇಳ್ದೆ, ನಾನು ಮಾಡಿದ್ದು ಇಡ್ಲಿನೇ. ಅದ್ ಬೇಕಿದ್ರೆ ನೋಡು, ಮಿಕ್ಸಿ ಜಾರು, ಮಿಕ್ಸಿಲಿ. ಅಯ್ಯೋ, ಎಲ್ಲಿದೆ ಶಾಂತಮ್ಮ? ಶಾಂತಮ್ಮ, ಅಳಿಂದ್ರೆ ಇವತ್ತು ದೋಸೆ ಮಾಡಿದ್ರಲ್ಲ, ತುಂಬಾ ಚೆನ್ನಾಗಿತ್ತು. ಅದನ್ನ ನಾನೇ ಹೇಳೋಣ ಅಂತ ಇಲ್ಲಿವರೆಗೂ ಬಂದಿದ್ದೆ. ದೋಸೆ ತಿಂದ್ರಾ? ನಾನ್ ಮಾಡೇ ಇರ್ಲಿಲ್ವಲ್ಲ ಅಳಿಂದ್ರೆ. ಮತ್ತೆ ನಾವೆಲ್ಲ ತಿಂದಿದ್ದೇನು? ಇವತ್ತು ಶಾಂತಮ್ಮಂಗೆ ಏನೋ ಆಗಿದೆ. ಅಲ್ಲ, ದೋಸೆ ಮಾಡ್ಕೊಟ್ಬಿಟ್ಟು ನಾನು ದೋಸೆ ಮಾಡಿಲ್ಲ ಅಂತಾಳೆ. ಆದ್ರೆ ದೋಸೆ ಮಾಡಿದ್ರೆ ತವಾ ಇಟ್ಟಿದ್ದಾಳೆ ಒಳ್ಳೆ ಮೇಲೆ. ಮುತ್ತಣ್ಣ, ಉಪ್ಪಿಟ್ಟು ಮಾಡಿದೆ ಅಂತ ಹೇಳ್ದೆ. ಶಾಂತಮ್ಮ, ನಾನೆಲ್ಲ ಹೇಳಿದೆ ನೀನು ಉಪ್ಪಿಟ್ಟು ಮಾಡಿದೆ ಅಂತ? ನೀನು ಮಾಡಿರೋ ದೋಸೆ ಅಲ್ಲಿ ನೋಡು. ಅಯ್ಯೋ, ಏನಾಗಿದೆ ಇವತ್ತು ನನಗೆ? ನನ್ ದೋಸೆ ಮಾಡೇ ಇಲ್ವಲ್ಲ. ಅಲ್ಲ, ನಿಜವಾಗ್ಲು ನನ್ಗೆ ತಲೆ ಕೆಟ್ಟೋಗಿದೆ. ನನ್ ತಲೆ ಕೆಟ್ಟೇ ಹೋಗಿದೆ. ಆಗ್ಲೇ ಇದ್ದಿದ್ದು ಇಡ್ಲಿ ಪಾತ್ರೆ ಈಗಿಲ್ಲ. ಖಾಲಿ ಇದ್ದಿದ್ ಒಲೆ ಮೇಲೆ ದೋಸೆ ತವ ಬಂದಿದೆ. ಅಲ್ಲ, ಕಂಡಿದ್ದು ಕಾಣಿಸ್ತಾ ಇಲ್ಲ, ಕಾಣದೇ ಇದ್ದಿದ್ದು ಕಣ್ಣೆದುರಿಗೆ ಇದೆ. ಅಯ್ಯೋ ಭಗವಂತ, ಏನಾಗಿದೆ ನನ್ಗೆ? ಮುತ್ತಣ್ಣ, ನನ್ ತಲೆ ಕೆಟ್ಟೋಗಿದೆ ಮುತ್ತಣ್ಣ. ಶಾಂತಮ್ಮ, ಇದಕ್ಕೆ ಹ್ಯಾಲುಸಿನೇಷನ್ ಅಂತಾರೆ. ಹಂಗಂದ್ರೆ ಈಗ ನಾವು ಏನು ನೋಡಿರಲ್ಲ, ಆದ್ರೆ ಅದನ್ನ ನೋಡಿದೀವಿ ಅಂತ ಕಲ್ಪನೆ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಏನು ನಡೀದೇ ಇದ್ರು ಅದು ನಡೆದಿದೆ ಅನ್ನೋ ಭ್ರಮೆಲಿ ಇರ್ತೀವಿ. ಅದೇ ಹ್ಯಾಲುಸಿನೇಷನ್. ಹಂಗ ಮುತ್ತಣ್ಣ, ಹಂಗಾದ್ರೆ ನನ್ಗೆ ಭ್ರಮೆ ಕಾಡ್ತಾ ಇದೆ. ನೋಡಿದ್ದೀನಿ ಅನ್ನೋದನ್ನ ನೋಡಿಲ್ಲ ಅನ್ಕೋಬೇಕು, ನೋಡಿಲ್ಲ ಅಂದಿದ್ದನ್ನ ನೋಡಿದ್ದೀನಿ ಅನ್ಕೋಬೇಕು. ಅಯ್ಯೋ ಭಗವಂತ, ಮುತ್ತಣ್ಣ, ಈ ಭ್ರಮೆ ನನ್ನ ಕಾಡ್ತಾ ಇದೆಯಾ? ಅಯ್ಯೋ, ಏನಪ್ಪ ಮಾಡೋದು ಭಗವಂತ? ನನಗ್ ಭ್ರಮೆ ಕಾಡ್ತಾ ಇದೆಯಂತೆ.